ಈ ದೇಶವನ್ನು ಭಾಳಷ್ಟು ಪ್ರೀತಿಸ್ತಿದ್ದಂಥ ವ್ಯಕ್ತಿ. ಅವರು ಕಿತ್ತೂರು ರಾಣಿ ಚೆನ್ನಮ್ಮನವರ ಆಸ್ಥಾನದಲ್ಲಿ ಸೈನಿಕರಾಗಿದ್ದಂಥವರು. ಅವರನ್ನು ಕಿತ್ತೂರು ರಾಣಿ ಚೆನ್ನಮ್ಮನ ಭಟ್ಟ ಅಂತ ಕೂಡ ಕರೀತಾರೆ. ಅವರು ಭಾಳ ದೇಶದ ಬಗ್ಗೆ ಭಾಳ ದೇಶಭಕ್ತಿಯನ್ನು ಇಟ್ಕೊಂಡಿದ್ದಂಥವರು, ದೇಶಾಭಿಮಾನ ಇಟ್ಕೊಂಡಿದ್ದವರು, ಬ್ರಿಟಿಷ್ನವ್ರ ವಿರುದ್ಧ ಹೋರಾಟ ಮಾಡಿದಂಥವರು. ಹೋರಾಟ ಮಾಡಿ ಗೆರಿಲ್ಲಾ ಅವರು ಕಿತ್ತೂರು ರಾಣಿ ಚೆನ್ನಮ್ಮನವರು ಬ್ರಿಟಿಷ್ನವ್ರ ವಿರುದ್ಧ ಕಿತ್ತೂರು ರಾಣಿ ಚೆನ್ನಮ್ಮನವರು ಅರೆಸ್ಟ್ ಆದಾಗ, ಅವ್ರು ಜೈಲಲ್ಲಿದ್ದಾಗ ಇವರು ತಪ್ಪಿಸ್ಕೊಂಡು ಗೆರಿಲ್ಲಾ ಯುದ್ಧ ಮಾಡ್ತಾರೆ. ಬ್ರಿಟಿಷ್ನವರು ತಮ್ಮದೇ ಆದಂಥ ಸೈನಿಕರು ಗೆರಿಲ್ಲಾ ಯುದ್ಧ ಮಾಡ್ತಾ ಇರ್ತಾರೆ. ಸೊ ಆ ಗೆರಿಲ್ಲಾ ಯುದ್ಧದಲ್ಲಿ ಸಿಕ್ಕಾಕೊಳ್ತಾರೆ. ಯುದ್ಧ ಮಾಡುವಾಗ ಅವರು ಕೆರೆಯಲ್ಲಿ ಸ್ನಾನ ಮಾಡುವಾಗ ಸಿಕ್ಕಾಕೊಂಡ್ರು ಅಂತಕ್ಕಂಥದ್ದು. ನಮ್ಮವರೇ ಅವರನ್ನು ಇಟ್ಕೊಳ್ಳಲಿಕ್ಕೆ ಸಹಾಯ ಮಾಡಿದ್ರು ಅಂತಕ್ಕಂಥದ್ದು ಕಥೆ ಇರ್ತಕ್ಕಂಥದ್ದು. ಸೊ ನಾವು ನೋಡಬೇಕಾಗಿರ್ತಕ್ಕಂಥದ್ದು ಸಂಗೊಳ್ಳಿ ರಾಯಣ್ಣ ಒಬ್ಬ ಅಪ್ರತಿಮ ದೇಶಭಕ್ತ, ಸ್ವಾತಂತ್ರ್ಯ ಹೋರಾಟಗಾರ. ಅವರು ನಮಗೆ ಎಲ್ರಿಗೂ ಕೂಡ ಸ್ಫೂರ್ತಿ. ಎಲ್ಲ ಇವತ್ತಿನ ಯುವಕರಿಗೆ ಭಾಳ ಸ್ಫೂರ್ತಿ. ದೇಶಕ್ಕೆ ನಾವು ಈ ನಾಡಿನ ನೆಲ, ಜಲ, ಭಾಷೆ ಪ್ರೀತಿಸಬೇಕು, ಅಭಿಮಾನದಿಂದ ಕಾಣಬೇಕಾಗುತ್ತೆ. ಹಾಗೆಯೇ ನಾವು ಕೂಡ ಅವರ ಆದರ್ಶಗಳನ್ನು ಪಾಲನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು ಸಂಗೊಳ್ಳಿ ರಾಯಣ್ಣವ್ರಿಗೆ ಸಲ್ಲಿಸ್ತಕ್ಕಂಥ ಗೌರವ. ಸೊ ಅವ್ರಿಗೆ ಇವತ್ತು ಅವರ ಹುತಾತ್ಮರಾದ ಅದೆಲ್ಲವನ್ನು ಸಂಗೊಳ್ಳಿ ರಾಯಣ್ಣ ಅವರಿಗೆ ಹೂನಾರ ಹಾಕಿ ಅವರಿಗೆ ಗೌರವ ಸಲ್ಲಿಸಿ ಅವರಿಗೆ ಅವರ ಆತ್ಮಕ್ಕೆ ಶಾಂತಿ ಕೊಡ್ತಕ್ಕಂಥ ಕೆಲಸ ಸರ್ಕಾರ. ಕೇಂದ್ರ ಸರ್ಕಾರಕ್ಕೆ ಅನುದಾನ ಮತ್ತೆ ಕೇಳಿದ್ರೆ 5200 ಕೋಟಿ ಪತ್ರ ಬರೆದಿದ್ದೀನಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.